ಇಲ್ಲೇ ಬಿಟ್ಟು ಹೋಗ್ತೀಯಪ್ಪ ವರ್ಷ, ಇಲ್ಲೇ ಬಿಟ್ಟು ಹೋಗ್ತೀಯಾ? ಹ್ಞೂ ಇಲ್ಲೇ ಇರಲಿ, ಹೋಗ್ತಾ ಬೋಗ್ತಾ ನೋಡ್ಕೊಂತೀನಿ. ಇಲ್ಲೇ ಇರಲಿ ವಿಜಿ, ಧೈರ್ಯವಾಗಿರು, ಏನಾಗಲ್ಲ. ಚೆನ್ನಾಗಾಗ್ತೀಯ, ಧೈರ್ಯವಾಗಿರು. ದೇವ್ರೆ ದೇವ್ರೆ, ಶಿವ ಶಿವ ಶಿವ, ದೇವ್ರೆ 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 ದೇವ್ರೆ. ಬೇರೆ ಯಾತು ಮಾತಾಡಲ್ಲ, ಬರೀ ದೇವ್ರೆ ದೇವ್ರೆ ದೇವ್ರೆ, ಶಿವ 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 ಅಂತಾಳೆ ಹೊರ್ತನು ಬೇರೆದು ಯಾತು ಮಾತಾಡಲ್ಲ. ಬೇರೆದು ಯಾತನು ಮಾತಾಡಕ್ಕೆ ಬರಲ್ಲ. ಬಾಯಿನ ತೊದ್ಲುತ್ತೆ. ಅದನ್ನ ಔಷಧಿನ ತಿನ್ನಿಸ್ರಿ, ಒಂದೆರಡು ದಿನ ಮಾತೇನೋ ಬರ್ತವೆ, ಔಷಧಿ ತಿನ್ಸಿರಿ ಅಂತ ಹೇಳವ್ರಿ. ದಿನಾನ ಒಣುಳಿಕಾಳು ಕಟ್ಟು ಮುದ್ದೆ, ಬರೀ ಒಣಮೆಣ್ಸಿನ್ಕಾಯಿ ಅದೆಲ್ಲ ಪಥ್ಯವಿರಬೇಕು. ಯಾತನು ಎಣ್ಣೆಗಳದ್ದು ಯಾತನು ಕೊಡಂಗಿಲ್ಲ. ಅವ್ರು ಹೇಳೋವರ್ಗು ಯಾತು ತಿಮ್ಮಂಗಿಲ್ವಂತೆ. ಅದಕ್ಕೇನೆ ಎಲ್ಲ ಕೊಡಿಸ್ಕೊಂಡು ಕರ್ಕೊಂಬಂದಿದ್ದೀವಲ್ಲ ಬಿಡು. ನಾಟಿ ಹಸಿ ಹಾಲು ಬೇಕು, ಎಲ್ಲ ಬೇಕು. ಓಡು ಸ ಕೈ 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 ಕಬಿಬೇಲ ಯಾಕೆ ನಿನ್ನನ್ನು ನನ್ನನ್ನು ತುಗು ನಾನು ತನ್ನಗಿಲ್ಲನ್ನ ಓತಾನು ನನ್ನ. ಸುಮ್ಕಿರು, ಕೈ ಬಿಡಲ್ಲ, ನಾನೇನು ನೋಡ್ಕೊಂತೀನಿ ನಿನ್ನ. ಸುಮ್ಮನಿರು. ನೀನು ಯೋಚನೆ ಮಾಡಬೇಡ, ಸುಮ್ಕಿರು. ತೈ 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 ತಾಲು ಕತ್ತಾಲು ಕೇತು ಮೇತಕ್ಕೆ ಎತ್ತತ್ತೆ ಬಲ್ಲಲ್ಲ, ಕಾಲಲ್ಲೂ ಬಲ್ಲಲ್ಲ, ಕೈಲಲ್ಲೂ ಬಲ್ಲಲ್ಲ ಬೆಲ್ಲೆ. ಸುಮ್ಕಿರು, ಮಾತಾಡೋಕ್ಕೆ ಬರಲ್ಲ, ತದ್ಲುತ್ತೆ. ನೋಡ್ಕೊಂತಾನಂತೆ. ಸುಮ್ಕಿರಮ್ಮ, ಸುಮ್ಕಿರು, ಏನು ಮಾಡೋಕ್ಕಾಗಲ್ಲ, ಏನು ಮಾಡೈತಿ ಇವಾಗ. ಸುಮ್ಕಿರು, ಇವಾಗ ಅವನೇನೆ ಔಷಧಿ ಕೊಡಿಸ್ಕೊಂಡು ಅಲ್ಲಿಂದ ಕರ್ಕೊಂಬಂದವನಲ್ಲ. ನೋಡು, ಅಲ್ಲಿಗನ ಬಂದು ಗಂಡ ಹೆಂಡ್ತಿ ನಾವೆಲ್ಲ ಬಂದು ನೋಡಿದ್ದೀವಿ. ಅಲ್ಲಿಗನ ಬಂದು ನೋಡಿ ಮನೆ ಕರ್ಕೊಂಡು ಬಂದಿದ್ದೀವಲ್ಲ. ಸುಮ್ಮನೆ ಇನ್ನು ಔಷಧ ತಿನ್ನು ಸೇನಕ್ಕಾಗು ನೋಡ್ಕೊಂತಾನೆ. ಕೈ ಏನು ಬಿಡಲ್ಲ, ಸುಮ್ಕಿರು. ಒತ್ತಲ್ಲೂ ತನ್ನಗಿಲ್ಲ ನೀನು ನೋಡಿದ್ಮೇಲೆ ಯೋಟ ಧೈರ್ಯ ಬಂತು ಕಣಪ್ಪ. ಒಂದಿಟ್ಟು ಮಾತಾಡ್ತಾನೂ ಇರಲಿಲ್ಲ, ಗೊರ್ರಂಬಳು. ಇವಾಗ ನೋಡಿ ನಾ ತತ್ತದ್ಲಿಕ್ಕೆ ಹಿಂಗೆ ಮಾತಾಡ್ತಾಳೆ. ನೀನು ನೋಡಿದ್ಮೇಲೆ ಒಂದಿಟ್ಟು ಧೈರ್ಯ ಬಂದೈತಿ. ನೀನು ಯಾವಾಗ ಅಲ್ಲಿ ಬಂದು ನೋಡ್ದೆ ಅವಾಗ ಒಂದಿಟ್ಟು ಧೈರ್ಯ ಬಂದೈತಿ. ಯಾವಾಗ ನೀನೆಲ್ಲ ಕೈ ಕಾಲೆಲ್ಲ ಹಿಡ್ಕೊಂಡು ಇಲ್ಲಿ ಕರ್ಕೊಂಬಂದು ಆಟ ಕುಂಡ್ರಿಸ್ಕೊಂಡು ಕರ್ಕೊಂಬಂದಿದ್ದಕ್ಕೆ ಯೋಟ ಧೈರ್ಯ ಬಂದೈತೆ ಅವಳಿಗೆ ಇವಾಗ ಒಂದಿಟ್ಟು. ನೀನೇನೋ ಬರಲಿಲ್ಲ ಅಂತಂದ್ರೆ ಅವಳು ಪಾಡಿ ಏನು, ನಿನ್ನ ಬಗ್ಗೆನೇ ಕಣಪ್ಪ ಅವಳು ಟೆನ್ಷನ್ ಮಾಡ್ಕೊಂಡಿರೋದು. ಟೆನ್ಷನ್ ಮಾಡ್ಕೋಬೇಡ, ಏನಿಲ್ಲ, ಚೆನ್ನಾಗಿರು. ನೋಡ್ಕೊಂತಾನೆ, ನಿನ್ನ ನೋಡ್ಕೊಂತಾನೆ, ನಾನು ನೋಡ್ಕೊಂಬ್ಲೇಳು. ಚೆನ್ನಾಗಿರು, ಸರಿನಾ? ನೀನು ಚೆನ್ನಾಗಿದ್ರೆ ಯಾವುದು ಇರಲ್ಲ. ನೀನು ಒಟ್ಟಿನಲ್ಲಿ ಚೆನ್ನಾಗಿ ಊಟ ಮಾಡ್ಕೊಂಡು ಅವ್ರು ಹೇಳಿದಂಗೆ ಇದ್ದರೆ ನೀನು ಬೇಗ ಹುಷಾರಾಗ್ತೀಯ. ಏನಾಗಿಲ್ಲ, ಅಳ್ಬೇಡ, ಸುಮ್ಕಿರು. ಅಂಥದ್ದೇನಾಗಿಲ್ಲ. ದೇಲೇಲು ಕತ್ತ ಯಾತೆಕ್ಕೆ ಕೊಲ್ಬೇಕು, ಕತ್ತ ಕೊತ್ತ ಮತ್ತೆ ಅಲ್ಲಿ ಪೀತು ತುಗುನ ತೆನ್ನೆ ಹೀಗಿಲ್ಲ ನಾನು ತನ್ನಾಗಿಲ್ಲ. ಸುಮ್ಕಿರು ವಿಜಯ್, ಅಳ್ಬೇಡ, ಸುಮ್ಕಿರು. ಏನೋ ಆಗೈತೆ ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ. ನೀನು ಟೆನ್ಷನ್ ತಗೊಂಡಿದ್ಯಾ, ಆಗೈತೆ. ನೀನು ಮಾತಾಡೋಕ್ಕಾಗಲ್ಲ, ಸುಮ್ಮನಿರು. ತತ್ತೊದ್ಲಿಕೊಂಡು ಯಾಕೆ ಮಾತಾಡ್ತಿ? ಆಗಲ್ಲ, ಸುಮ್ಕಿರಮ್ಮ, ಸುಮ್ಕಿರು. ಯಾಕೆ ಮಾತಾಡ್ತಿ? ಅದೇನೇ ನಂದು 2 ದಿನ ಔಷಧ ತಿನ್ಕೊಂಡು ಸೆನಕ್ಕಿದ್ರೆ ಬೇಗ ಸೆನಕ್ಕೆ ಹಾಕ್ತಾರೆ. ಸುಮ್ಕಿರು, ಅಳಬೇಡ, ಸುಮ್ಕಿರಮ್ಮ, ಅಳಬೇಡ, ಸುಮ್ಕಿರು. ನಾವು ಹೇಳಿದ್ದೀವಿ, ನೋಡ್ಕೊಂತಾನೆ, ಸುಮ್ಕಿರು. ಏನು ಮಾಡೋದಪ್ಪ, ಇವತ್ತು ನನ್ನ ಮಗಳಿಗೆ ಇಂಥ ಪರಿಸ್ಥಿತಿ ಬಂದುಬಿಡ್ತು. ನೀನಂತೂ ಕೈ ಬಿಡಬೇಡ. ಇವಾಗ ನೀನು ಕೈ ಬಿಟ್ಟರೆ ಯಾರು ನೋಡ್ತಾರೆ ಹೇಳು? ಯಾರು ನೋಡಲ್ಲ ನೋಡು. ಇಂಥ ಸಮಯದಾಗ ನೀನು ನೋಡ್ದಲ್ಲೇ ಯಾರು ನೋಡ್ತೀಯಪ್ಪ? ನೀನೇ ಕೈ ಹಿಡಿಬೇಕು ಕಣಪ್ಪ. ದಿನ ನಾಟಿ ಹಸಿ ಹಾಲು ಬೇಕಂತೆ, ದಿನ ನೋಡ್ಕೋಬೇಕಂತೆ, ಔಷಧ ತಿನ್ನಿಸ್ಬೇಕಂತೆ, ಔಷಧ ಎಲ್ಲ ಹಚ್ಬೇಕಂತೆ. ನಮ್ಮ ಕೈಲಂತೂ ಆಗಲ್ಲ ಕಣಪ್ಪ. ನನಗೂ ನಮ್ಮ ಬೂದು ಕೈಲೂ ಆಗಲ್ಲ. ಕೈಯೆಲ್ಲನ ನೋವು ಬರ್ತಾವ ಕಣಪ್ಪ. ಅದಕ್ಕೇನೆ ನೀ ಒಂದು ಸ್ವಲ್ಪ ಬಂದು ಒಂದಿಟ್ಟು ನೋಡ್ಕೇಳಪ್ಪ. ನಿನ್ನ ಕೈ ಮುಗಿತೀನಿ, ನೋಡ್ಕೇಳಪ್ಪ. ಅವಳದು ಆಸ್ತಿ ಬೇರೆ ಐತೆ, ಆಸ್ತಿ ಎಲ್ಲ ತಗೊಂಡು ನೀವೇ ನೋಡ್ಕೇಳ್ರಪ್ಪ. ನೀವೇ ನೋಡ್ಕೋಬೇಕು. ನಾವು ನೆಂಟ್ರು ಮನೆ ಬಾಗ್ಲಕ್ಕೆ ಕರ್ಕೊಂಡು ಹೋಗಿ ಯಾಕಪ್ಪ ನಮ್ಮ ಮನೆಯಾಗೆ ಯಾಕೆ ಸುಮ್ಮನೆ ಇಲ್ಲದ ಪಜ್ಜಿದ್ ಬಿಡ. ನನ್ನ ಕೈಲಿ ಆಗಲ್ಲ ಕಣಪ್ಪ. ವಯಸ್ಸು ಹೋಗೈತೆ, ಕೈ ಕಾಲು ಈಗ ವಯಸ್ಸು ಹೋದಂಗೆ ಆದಂಗೆ ಕೈ ಕಾಲು ನೋವು ನನ್ನ ಕೈಲೇ ಎತ್ತಿ ಇಳಿಸೋಕ್ಕಾಗಲ್ಲ. ಕೈ ಬೇರೆನೇ ಅವಳಿಗೆ ಬರಲ್ಲ. ಕೈ ಕಾಲು ಅವಳನ್ನ ಎತ್ತಿ ಇಳಿಸ್ಬೇಕು, ಉಣ್ಣಿಸ್ಬೇಕು. ಉಂಬಕ್ಕಾಳ್ಗಿನ್ನ ಹೋಗಲ್ಲ, ಗಂಟ್ಲಕ್ಕೆ ನೀರು ಒಯ್ಬೇಕು. ಎಷ್ಟು ಪಜ್ಜಿತ್ ಬೀಳ್ತೀವಿ ಉಣ್ಸೋಕ್ಕೆ. ಇಂಥ ಕಷ್ಟ ಮಾತ್ರ ಯಾರಿಗೂ ಬೇಡಪ್ಪ. ಎಂಥದ್ದು ನೋಡಕ್ಕ ಜೇಕಯ್ಯ. ಅಯ್ಯೋ ದೇವ್ರೆ,
ಅಲ್ಲ ಇಂಥ ಕಷ್ಟ ಬೇಡಮ್ಮ ತಾಯಿ ಈ ಲೊಕ್ಕ ಹೊಡೆಯೋ ಸವಾಸ ಯಾರಿಗೂ ಬೇಡ ಪಾಪ ಕೈ ಕಾಲು ಬರೋದೇ ಇಲ್ಲ. ಎಷ್ಟು ತಂದ್ರೆ ನೋಡು ಈ ವಯಸ್ಸಿಗೆ ಹಿಂಗೆ ಆಗ್ಬಿಟ್ರೆ ಇನ್ನು ಎಷ್ಟು ಏನು ಬೇಕು ಹೇಳು. ಕಣಕ್ಕ ಅಕ್ಕ ನೀನು ಏನೋ ಅನ್ನೋ ಚಿತ್ರಕ್ಕ ಎಂಥ ಶತ್ರುಗಳಿಗೂ ಇಂಥ ಕಷ್ಟ ಕೊಡಬಾರ್ದಪ್ಪ ದೇವರು. ಇದರಷ್ಟು ಇದು ನಿಂಗೆ ಒಂದು ಸತಿ ಹಿಂಗೆ ಆಗ್ಬಿಡ್ತು ಅಂತಂದರೆ ಅವ್ರು ಯಾವಾಗ್ಲೂ ಬರೀ ಎಂತನೇ ಇರಬೇಕು. ಹುಷಾರಾಗಲ್ಲ ಇದೇನೇ ಅಂದ್ರೂ 3 ಸತಿ ಹೋಗುತ್ತೆ ಮಡಿತಂತೆ. 3 ಸತಿ ಆದಾಗ 3ನೇ ಸತಿಗೆ ಅವರು ಫುಲ್ ಹೋಗ್ಬಿಡ್ತಾರೆ. ಇಂಥ ಕಷ್ಟ ಮಾತ್ರ ಯಾರಿಗೂ ಕೊಡಬಾರ್ದಪ್ಪ ದೇವರು. ಏನು ಮಾಡೋದಮ್ಮ ಸುಗುಣ ಆಗೈತಿ. ಅದು ಟೆನ್ಷನ್ ಮಾಡ್ಕೊಂಡ್ರೆ BP ಸ್ಯಾನೆ ಆದರೆ ಅಂತ ಹಂಗೆ ಆಗೋದು. ಟೆನ್ಷನ್ ಮಾಡ್ಕೊಂಡವಳೆಲ್ಲ ಅವಳು ಬರೀ ಈ ವಸ್ತುನ ಬಗ್ಗೆ ಯೋಚನೆ ಮಾಡಿ ಮತ್ತೆ ಹಿಂಗೆ ಮಾಡ್ಕೊಂಡಿರೋದು. ನಾನು ಹೇಳ್ದೆ ಏನು ಮಾಡೋಕ್ಕಲ್ಲ ಕಣಮ್ಮ ಹಾಗೆ ಸುಮ್ಕಿರಮ್ಮ ಅವ್ರು ಹೆಂಗೆ ತಕ್ಕವನು ಹೋಗ್ಯವನೇ ಸುಮ್ಕಿರಮ್ಮ ಅಂತ ನಾನು ಹೇಳ್ದೆ. ಹಂಗಂದ್ರೆ ಅವಳು ಟೆನ್ಷನ್ ಮಾಡ್ಕೊಬಿಟ್ಲು. ಸುಮ್ಮನೆ ಇವಾಗೆಲ್ಲ ಚೆನ್ನಾಗಿರೋದು ನೋಡ್ಕೋಬೇಕಾಯ್ತು. ಸುಮ್ಮನೆ ಟೆನ್ಷನ್ ತಗೊಂಡ್ರೆ ಯಾವುದೂ ಆಗ್ತಿರ್ಲಿಲ್ಲ. ಸುಮ್ಕಿರ್ರಿ ತಲಕೋನಂದು ಹೇಳ್ಬೇಡ್ರಿ. ಅವಳಿಗಿನ್ನ ಟೆನ್ಷನ್ ಆಗುತ್ತೆ, ಇನ್ನೂ ಜಾಸ್ತಿ BP ಜಾಸ್ತಿ ಆದಂಗೆ ಆಗುತ್ತೆ. ಇಂಥವ್ರ ಮುಂದೆ ಜಾಸ್ತಿ ಮಾತಾಡಬಾರ್ದು. ಅಳ್ತಾಳೆ ಕಣಪ್ಪ, ಹಂಗೇನೆ ಅಳ್ತಾಳೆ ಅನ್ಬೇಡ. ಕಣ್ಣಂಗೆ ನೀರು ಸೋರ್ತವೆ. ಅಳ್ಬೇಡ ಕಣಮ್ಮ ಅಂದಂಗೆಲ್ಲ. ಸುಮ್ಮನೆ ವಿಜಿ ಅಳ್ಬೇಡ, ಸುಮ್ಮನೆ ನಾನು ನಿನ್ನ ಕೈ ಬಿಡಲ್ಲ, ನೋಡ್ಕೊಂತೀನಿ ಸುಮ್ಮನಿರಮ್ಮ. ಏನೋ ಕೈ ಹಿಡ್ದಿದ್ದ ತಪ್ಪಿಗೆ ನಿನಗೂ ಮೋಸ ಮಾಡಲ್ಲ, ಸುಗುಣನಿಗೂ ಮೋಸ ಮಾಡಲ್ಲ, ಇಬ್ಬರಳಿಗೂ ಅನ್ಯಾಯ ಮಾಡಲ್ಲ. ಇಬ್ಬರನ್ನು ಚೆನ್ನಾಗಿ ನೋಡ್ಕೊಂತೀನಿ, ಸುಮ್ಮನಿರು. ಚೆನ್ನಾಗಿ ನೋಡ್ಕೊಂತೀನಿ. ಏನು ಮಾಡ್ತೀಯ ಗೊತ್ತಿಲ್ಲಪ್ಪ. ತೀರಾ ಔಷಧ ತಿನ್ಸೋದು, ಔಷಧ ಹಚ್ಚೋದು, ಉಂಬ ಕಿಕ್ಕದು, ಅದನ್ನ ಹೆಂಗೆ ನೋಡ್ಕೊಂತೀವಿ. ನಾಟಿ ಹಸಿನ ಹಾಲೊಂದು ಸಪ್ಪ. ನೀನು ಧರ್ಮ ಕಣಪ್ಪ. ನೀನು ಕೈ ಬಿಡಬೇಡ ಕಣಪ್ಪ. ನನ್ನ ಮಗನ ಕೈ ಬಿಡಬೇಡ ಕಣಪ್ಪ. ನಾಟಿ ಹಸಿನ ಹಾಲೊಂದು ಸಪ್ಪ. ಇವಾಗ ಎಲ್ಲಿ ಸಿಗ್ತಾವೆ ಹೇಳಿ? ಬರೇ ಪ್ಯಾಕೆಟ್ ಹಾಲು. ಅವರು ನಾಟಿ ಹಸಿನ ಹಾಲು ಕುಡಿಸ್ರಿ ತಯ್ಯಾಳೆವ್ರಿ. ಅದಕ್ಕೆ ನಾಟಿ ಹಸಿನ ಹಾಲು ಒಂದೊಂದು ಸಪ್ಪ. ನಾಟಿ ಹಸಿನ ಹಾಲು ಒಂದೊಂದು ಸೀರೆ ಹೆಂಗ ಬೇರೆದು ಹೆಂಗ ನೋಡ್ಕೊಂತೀವಿ ಕಣಪ್ಪ. ಇದೊಂದು ನಿನ್ನ ಕೈ ಹಿಡಿದು ನೋಡ್ಕೊಳಪ್ಪ. ನನ್ನ ಮಗಳು ಸೇನಕ್ಕಾಗತ್ತಕ್ಕನ. ಸರಿ ಆಯಿತು, ಎಲ್ಲನ ವಿಚಾರಿಸ್ತೀನಿ ಹೇಳಿ. ಎಲ್ಲನ ವಿಚಾರಿಸಿ ನಾನು ಹೇಳ್ತೀನಿ. ಯಾರನ್ನ ಕೇಳ್ತೀನಿ. ಸರಿ ಆಯಿತು, ಮನೆ ಕರ್ಕೊಂಬಂದ್ವಿ, ಇನ್ನು ನಾವು ಹೋಗ್ತೀವಿ. ವಿಜಿ ಯೋಚನೆ ಮಾಡಬೇಡ, ಸೆನಕ್ಕಿರು. ನೋಡ್ಕೊಂತಾರೆ, ಕಳಿಸ್ತೀನಿ, ನೋಡ್ಕೊಂತಾರೆ, ಸೆನಕ್ಕಿರು. ಬದಿಗಬತ್ತಿ ಪೊತ್ತು ಮಾಡ್ಬೋತ್ತೆ ಅಲ್ಲಿ ಕಕ್ಕನು ಇಲ್ಲಿ. ಸುಮ್ಮನಿರಮ್ಮ, ಬರೋದು ಸುಮ್ಕಿರು. ಮಾತಾಡಕ್ಕೆ ಹೋಗ್ಬೇಡಿ. ಇನ್ನೂ ಟೆನ್ಷನ್ ಆದಂಗೆ ಅವ್ರು ಸುಮ್ಕಿರು. ನೋಡ್ಕೊಂತಾರೆ ಅಂತ ಹೇಳಿದ್ನಲ್ಲ, ಸುಮ್ಕಿರು. ನನಗೇನೋ ಇಂಥದ್ದು ನೋಡಿದ್ರೆ ಅಯ್ಯೋ ಅನ್ನಂಗೆ ಆಗುತ್ತಮ್ಮ ಮನಸ್ಸು. ಇಂಥ ಕಷ್ಟ ಮಾತ್ರ ದೇವ್ರಮ್ಮನ ಯಾವ ಶತ್ರುಗಳಿಗೂ ಇಂಥ ಕಾಯಿಲೆ ಕೊಡಬಾರ್ದಪ್ಪ ಅಂತ ಹೇಳಿ ನಾನು ಏನೋ ಆಗೈತೆ. ನೀನು ಮಾಡಿರೋದೇನೋ ನನಗೆ ಗೊತ್ತಿಲ್ಲ, ನಾನು ಮಾಡಿರೋದೇನೋ ನಿನಗೆ ಏನೋ ಒಬ್ರಿಗೊಬ್ರಿಗೆ ಒಂದು ಸಿಟ್ನಾಗ ಏನೋ ನಾವು ಮಾತಾಡಿರ್ತೀವಿ, ಏನೋ ಆಗೈತೆ. ಇಂಥದ್ರಾಗ ಮಾತ್ರ ನನ್ನ ಮನಸ್ಸು ತುಂಬ ಕರ್ಗೋಗ್ಬಿಡ್ತು. ನನ್ನ ಮನಸ್ಸು ನೀನು ನೋಡ್ಬಿಟ್ರೆ ನಿಜವಾಗ್ಲೂ ಕೈ ಕಾಲೆಲ್ಲ ಬಿದ್ದೋಗಿರೋದು ನೋಡಿದ್ರೆ ಥರ ಅಯ್ಯ ಅನ್ನಿಸ್ಬಿಡ್ತು. ಎಂಥ ಶತ್ರುಗಳಿಗೂ ಇಂಥ ಕಷ್ಟ ಬೇಡ ಅಂತ ಅನಿಸುತ್ತೆ ನೋಡಿದ್ರೆ. ಹಂಗೆ ಕಣ ಮನ್ಸದು. ನನಗೂ ಹಂಗೇನೆ. ಅಯ್ಯಪ್ಪ, ನೋಡಿದ ಮಟ್ಟಿಗೆ ಇಂಥ ಕಾಯಿಲೆ ಸವಾಸ ಯಾರಿಗೂ ಬೇಡಪ್ಪ ಅಮ್ಮಂಗಾತು. ಇಂಥದ್ದು ಬೇಡ ಕಣಮ್ಮ ಇವಳೆ. ಸುಗುಣ, ಇಂಥದ್ದು ಯಾರಿಗೆ ಬೇಕು ಹೇಳಿ? ಯಾರು ಅನುಭವಿಸ್ತಾರೆ ಇಂಥ ಕಷ್ಟನ? ನಾನು ಅದಕ್ಕೇ ಬಂದಿದ್ದು. ಇಲ್ಲಾಂದ್ರೆ ನಾವು ಗೊತ್ತಿರಲಿಲ್ಲ. ಇವಳು ಮಾಡಿರೋ ಇದಕ್ಕೆ ನಾವು ಬರ್ದಂಗೆ ಅದನ್ನೇ ಮನಸ್ಸಿನಾಗ ಇಟ್ಕೊಂಡು ಆಟ ಸಾಧಿಸ್ತಿದ್ರೆ ಯಾವುದೂ ಇರಲ್ಲ. ಇಂಥ ಕಷ್ಟ ಹೋಗಿ ನೋಡಬೇಕು ಅಂತೇಳಿ ನಾವು ಅದಕ್ಕೆ ಬಂದಿದ್ದು. ಏನು ಮಾಡೋಕ್ಕಾಗುತ್ತೆ, ಇವಾಗೇನೋ ಅನಿವಾರ್ಯ ಆಗೋಗ್ಬಿಟ್ಟೈತೆ. ಪಾಪ ವಿಜಿ ನನ್ನ ಕೈ ಬಿಡಬೇಡ ಅಂತ ಹೇಳಿ ನೋಡಿ ಹೇಳ್ತಾ ಇದ್ದಾಳೆ. ಅದಕ್ಕೆ ಅತ್ತ ಇಬ್ಬರನ್ನು ನೋಡ್ಕೊಂತೀನಿ. ನನಗೆ ಇಬ್ಬರಲ್ಲಿ ಎಂಟರು ಹೊಂದ್ಕೊಂಡು ಸುಗುಣ ವಿಜಿನ ಇಬ್ಬರೂ ನೋಡ್ಕೊಂತೀನಿ. ಏನು ಮಾಡೋದು, ನೋಡ್ತಾ ಇರ್ರಿ. ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.